ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಶ್ರೀಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನ, ನನ್ನ ಈ ಯೋಗಶಕ್ತಿಯ ಪ್ರಭಾವದಿಂದ ಅನಾದಿಯೂ ಅನಂತವೂ ತೇಜೋಮಯವೂ ಆದ ವಿಶ್ವರೂಪವನ್ನು ನಿನಗೆ ಅನುಗ್ರಹಿಸಿದೆನು. ನಿನ್ನ ವಿನ ಈ ಮೊದಲು ಯಾರೂ ಇದನ್ನು ನೋಡಿರಲಿಲ್ಲ. ಶಿಷ್ಯರಿಂದ ಗುರುಗಳು ಬೆಳೆಯುತ್ತಾರೋ ಅಥವಾ ಗುರುಗಳಿಂದ ಶಿಷ್ಯರು ಬೆಳೆಯುತ್ತಾರೋ ಹೇಳುವುದು ಕಷ್ಟ. ಗುರುವನ್ನು ಅರ್ಥ ಮಾಡಿಕೊಳ್ಳಲಾರದ ಹಾಗೂ ಗುರು ತೋರುವ ಮಾರ್ಗವನ್ನು ಅನುಸರಿಸಲು ಸಾಮರ್ಥ್ಯವಿರದ ಶಿಷ್ಯರು ಗುರುವಿನ ಆಶಯವನ್ನು ಜಗತ್ತಿಗೆ ಹಂಚಲಾರರು. ಒಬ್ಬ ಉತ್ತಮ ಗುರುವನ್ನು ಪಡೆಯುವುದು ಅದೆಷ್ಟು ಕಷ್ಟವೋ ಅದಕ್ಕಿಂತ ಸಹಸ್ರಾರು ಪಟ್ಟು ಕಷ್ಟ ಉತ್ತಮ ಶಿಷ್ಯರನ್ನು ಪಡೆಯುವುದು. ಕೊಟ್ಟಿದ್ದನ್ನು ಯಥಾವತ್ತಾಗಿ ಸ್ವೀಕರಿಸಲಾಗದಿದ್ದರೂ ಹೆಸರು ಹಾಗೂ ಹಣದ ಆಸೆಗೆ ಗುರುವಿನ ಹೆಸರಿನಲ್ಲಿ ಅರ್ಧಂಬರ್ಧ ಕಲಿತ ವಿದ್ಯೆಯನ್ನೇ ವ್ಯಾಪಾರದ ಸರಕಾಗಿಸಿ ಮಾರಾಟ ಮಾಡುವ ಶಿಷ್ಯರಿಗೇನೂ ಕೊರತೆಯಿಲ್ಲ. ಪ್ರತಿಯೊಂದು ವಸ್ತು ಅಥವಾ ಜೀವಿ ಮಲಿನತೆಯಿಂದ ಮುಕ್ತವಾಗಿರಲು ಸಾಧ್ಯವಿಲ್ಲ. ಮಾಲಿನ್ಯ ಹಾಗೂ ಮಲಿನತೆಯನ್ನು ಸ್ವಚ್ಛಗೊಳಿಸುತ್ತಲೇ ಜೀವನ ನಡೆಸಬೇಕು. ಅದೇ ರೀತಿ ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಕೆಲವು ಶಬ್ದಗಳು ಕೆಲವರಿಗೆ ಇಷ್ಟವಾಗದಿರಬಹುದು ಅಥವಾ ಅವರಿಗೆ ಅರ್ಥವಾದಂತೆ ಅದರ ಉದ್ದೇಶ ಇದ್ದಿರದೇ ಇರಬಹುದು. ಊಟದ ತುತ್ತಿನಲ್ಲಿ ಬೇಡದ ವಸ್ತು ಬಂದಾಗ ತೆಗೆದಿರಿಸಿ ಊಟ ಮಾಡಿ ಚೆನ್ನಾಗಿರುವುದನ್ನು ಸ್ವೀಕರಿಸಿ ಊಟದಲ್ಲಿ ತೃಪ್ತಿಪಡುವಂತೆ ಯಾವುದೇ ಗ್ರಂಥದಲ್ಲಿರಬಹುದಾದ ಉತ್ತಮ ವಿಷಯವನ್ನು ಮಾತ್ರ ಉಪಯೋಗಿಸಿ ಸಮಾಜವನ್ನು ಎಚ್ಚರಿಸುತ್ತಾ ಜ್ಞಾನವಂತರನ್ನಾಗಿ ಮಾಡಬೇಕು. ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಕೆಲವೇ ಪ್ರಶ್ನೆಗಳ ಮೂಲಕ ಸಂದೇಹ ನಿವಾರಣೆ ಮಾಡಿಕೊಂಡ ಅರ್ಜುನ ಅತ್ಯುತ್ತಮ ಶಿಷ್ಯ ಎನ್ನಬಹುದು. ಅರ್ಜುನನಿಗೆ ದಿವ್ಯವಾದ ಕಣ್ಣನ್ನು ಹೊಂದುವ ಸಾಮರ್ಥ್ಯ ಇದ್ದ ಕಾರಣ ಭಗವಂತ ಆತನಿಗೆ ನೀಡಲು ಸಾಧ್ಯವಾಯಿತು. ಬೃಹತ್ ಮರಗಾತ್ರದ ಬಂಗಾರದ ತುಂಡು ಕೊಟ್ಟರೆ ಅದನ್ನು ಹೊರಲು ಅಥವಾ ಇಟ್ಟುಕೊಳ್ಳಲು ಸಾಮರ್ಥ್ಯವಿಲ್ಲದವರಿಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಕೊಟ್ಟರೂ ಪ್ರಯೋಜನವಿಲ್ಲ. ಸಾಮರ್ಥ್ಯ ಬೆಳೆಸಿಕೊಂಡರೆ ಸಾಮರ್ಥ್ಯಕ್ಕನುಗುಣವಾಗಿ ಸಿಗುವುದು ಸಹಜ. ಹರಿ ಓಂ ತತ್ಸತ್.